ಮಾತಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಕೊಟ್ಟು ಮಾತನ್ನ ನೀವು ಉಳಿಸ್ಕೊಂಡಿದ್ರೆ ನಾನು ಯಾಕೆ ಈ ಥರ ಮಾತಾಡ್ತಾ ಇದ್ರೆ, ಅಥವಾ ನನಗೆ ಯಾಕೆ ಈ ಗತಿ ಬರ್ತಾ ಇತ್ತು? ಅಪ್ಪ ಪ್ಲೀಸ್ ಅಮ್ಮಂಗ್ ಬೈಬೇಡ. ಇವನೊಬ್ಬ ಮೊದಲು ಈ ಊರಿಂದ ಟ್ರಾನ್ಸ್ಫರ್ ತಗೊಂಡು ಹೋಗ್ಬೇಕು. ಅಪ್ಪ ನಾವ್ ಈ ಊರ್ ಬಿಟ್ಟು ಹೋಗ್ತೀವಾ? ಅಮ್ಮ ನೀವು ನನಗ್ ಸಿಗಲ್ವಾ? ಹಾಗೇನಿಲ್ಲ ಕಂದ, ನಿಮ್ಮಪ್ಪನ ಎಲ್ಲಿಗೂ ಹೋಗೋಕ್ಕೂ ನಾನು ಬಿಡಲ್ಲ. ಬಿಡೋದಕ್ಕೆ ನೀವ್ಯಾರು ಒಂದೇ? ನಾನ್ ನಿಮ್ ಹೆಂಡತಿ. ನಿಮ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡಿದ್ದೀನಿ. ಇದೇ ಮಾತನ್ನ ಅನು ಮುಂದೆ ಹೇಳೋ ಧೈರ್ಯ ಇದೆಯಾ ನಿಮ್ಗೆ? ಅವಳ ಮುಂದೆ ತಾಳಿ ತೋರಿಸೋ ತಾಕತ್ ಇದೆಯಾ ನಿಮ್ಗೆ? ಮಾತಾಡಿ. ಇಷ್ಟೇ ನೋಡಿ ನಮ್ಮ ಸಂಬಂಧಕ್ಕಿರೋ ಶಕ್ತಿ. ನೋಡು ತೇಜು, ಸುಮ್ಮನೆ ಮನಸ್ಸಲ್ಲಿ ಏನೇನು ಆಸೆಗಳನ್ನು ಇಟ್ಕೋಬೇಡ. ಮೊದಲು ಹೇಗೆ ನಿನಗೆ ಅಪ್ಪ ಅಮ್ಮ ಎಲ್ಲ ನಾನೇ ಆಗಿದ್ನೋ ಅದೇ ಥರ ಮುಂದೆನೂ ನಾನೇ ಇರ್ತೀನಿ. ಇಲ್ಲ ನಂಗೆ ಅಮ್ಮ ಬೇಕು. ತೇಜು ಬಾ, ಸುಮ್ಮನೆ ಮನೆಗೆ ಹೋಗೋಣ. ವಿಕ್ರಾಂತ್ ಅವ್ರೆ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಮಾತಾಡಕ್ಕೆ ಏನು ಉಳ್ದಿಲ್ಲ. ಮಾತಾಡದೆ ಇದ್ರೆ ಈ ಸಮಸ್ಯೆ ಪರಿಹಾರ ಆಗಲ್ಲ. ಅಮ್ಮ ಮನೇಲಿ ಕಾಯ್ತಾ ಇರ್ತಾರೆ, ನಾನು ಹೋಗ್ಬೇಕು. 5 ನಿಮಿಷ ತೇಜುಗೋಸ್ಕರ ಪ್ಲೀಸ್. ಸರಿ, ಅದೇನು ಹೇಳಿ. ತೇಜು 1-2 ನಿಮಿಷ ಕೂತ್ಕೋ, ನಾನು ಅಪ್ಪನ ಜೊತೆ ಮಾತಾಡ್ಕೊಂಡ್ ಬರ್ತೀನಿ. ತೇಜು ತುಂಬಾ ಬೇಜಾರಲ್ಲಿದ್ದಾನೆ. ಅವನ್ ಮುಂದೆನೆ ನಿನ್ಗಮ್ಮ ಸಿಗಲ್ಲ, ನಾವಿಬ್ರು ಒಂದಾಗಲ್ಲ ಅಂತ ಹೇಳಿದ್ರೆ ಅವ್ನ್ ಪುಟ್ ಮನ್ಸಿಗೆ ಎಷ್ಟೊಂದು ಪರಿಣಾಮ ಬೀರುತ್ತೆ ಅಂತ ಯೋಚನೆ ಮಾಡಿದೀರಾ? ಹಾಗಂತ ತೇಜುಗ್ ನೀವು ಫೇಕ್ ಪ್ರಾಮಿಸಸ್ ಮಾಡ್ತಿದ್ರೆ ನೋಡ್ಕೊಂಡು ಸುಮ್ಮನಿರ್ಬೇಕಾ? ಮನೆಗೆ ಬರ್ದೇ ಇರೋ ನೀವು ಬರ್ತೀರಾ ಅಂತ ಹೇಳ್ತಿದ್ರೆ ಹೇಗೆ ನೋಡ್ಕೊಂಡು ಸುಮ್ಮನಿರ್ಲಿ ನಾನು? ನಾನು ಬರ್ತೀನಿ ವಿಕ್ರಾಂತ್ ಅವ್ರೆ, ನಾನು ಬರ್ದೆ ಎಲ್ಲ ಹೋಗ್ಲಿ. ನಾನು ನಿಮ್ಮನ್ನ ಪ್ರತಿದಿನ ಪ್ರತಿ ಕ್ಷಣ ಮಿಸ್ ಮಾಡ್ಕೋತಾ ಇದ್ದೀನಿ. ಹಾಗಿದ್ದವರು ಆ ತ್ರಿವಿಕ್ರಮ್ನ ಯಾಕೆ ಮನೆ ಕರ್ಕೊಂಡು ಬಂದಿದ್ದೀರಾ? ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು ವಿಕ್ರಾಂತ್ ಅವ್ರೆ. ಅನು ಹಠ ಮಾಡಿದ್ಲು, ನನಗ್ ಬೇರೆ ವಿಧಿನೇ ಇರ್ಲಿಲ್ಲ, ಅದಕ್ಕೋಸ್ಕರ ಕರ್ಕೊಂಡ್ ಬರ್ಬೇಕಾಯ್ತು. ನಾಳೆ ಇದೇ ಅನು ಹಠ ಮಾಡ್ತಾಳೆ. ನಾನ್ ಕಟ್ಟಿರೋ ತಾಳಿನ ಕಿತ್ತು ಹಾಕಿ ಆ ತ್ರಿವಿಕ್ರಮ್ ಕೈಲಿ ತಾಳಿ ಕಟ್ಸ್ಕೊಳ್ಳಿ ಅಂತ ಕಟ್ಟಿಸ್ಕೋತೀರಾ? ಅದು ನನ್ನ ಜೀವ ಇರೋವರೆಗೂ ಸಾಧ್ಯ ಇಲ್ಲ. ನಿಮಗೆ ಅನು ಆರ್ಡರ್ ಮಾಡಿದ್ರೆ
ಏನು ಬೇಕಾದರೂ ಮಾಡ್ತೀರಾ. ಆ ಬೆಟ್ಟದ ಮೇಲಿಂದ ಬಿದ್ದುಬಿಡು ಅಂದ್ರೂ ಬಿದ್ದುಬಿಡ್ತೀರಾ.